ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬೇವಿನ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ. ಸುದ್ದಿಯ ವಿವರ. ಕೋಲಾರ ಜಿಲ್ಲೆ ಕೋಲಾರ ನಗರದ ಹೊರವಲಯದ ಹೊಂಡಾ ಶೋರೂಮ್ ಪಕ್ಕ ಬೈಪಾಸ್ ರಸ್ತೆಯಲ್ಲಿರುವ ಬಸವನತ್ತ ಗ್ರಾಮ NH75 ಹೆದ್ದಾರಿಯಲ್ಲಿ ನೂತನವಾಗಿ ಬೇವಿನ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಭಾನುವಾರ ಮತ್ತು ಸೋಮವಾರ 2 ದಿನಗಳ ಕಾಲ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. 17ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಡೆದ ಶುಭ ಲಗ್ನದಲ್ಲಿ ಯಾಗಶಾಲಾ ಪ್ರವೇಶ, ಸಭಾವಂದನ, ಮಹಾಸಂಕಲ್ಪ, ವೃಷ್ಟಿಗ್ರಹಣ, ಸ್ವಸ್ತಿ ವಾಚನ, ದೇವನಾಂದಿ, ಮತ್ಸ್ಯಂಗ್ರಹದಾದಿ ರಕ್ಷಪನ, ಪಂಚಗವ್ಯ, ರಕ್ಷಾ ಸೂತ್ರಧಾರಣೆ, ಸರ್ಪವಶೀಕರಣ, ಕಲಶ ಸ್ಥಾಪನೆ, ಜಲಧಿವಾಸ, ಚಿರಾದಿವಾಸ, ಧ್ಯಾನಾದಿವಾಸ, ವಾಸ್ತು, ರಾಕ್ಷೋಘ್ನ ಹೋಮ, ಆದಿವಾಸ ಹೋಮ, ಪ್ರಧಾನ ಹೋಮ, ವಾಸ್ತವಿವಾಸ, ರತ್ನಾದಿವಾಸ, ಪುಷ್ಪಾದಿವಾಸ, ಪಿಂಡಿಕಾ ಸ್ಥಾಪನೆ, ಅಷ್ಟಬಂಧನ, ಪ್ರತಿಷ್ಠಾಪನೆ ಮತ್ತು ಮಹಾಮಂಗಳಾರತಿ ನೆರವೇರಿತು. ಸಂಜೆ 6 ಗಂಟೆಗೆ ಗ್ರಾಮಸ್ಥರಿಂದ ಗಂಗಾಪೂಜೆ, ಜಲಾದಿವಾಸ ನೆರವೇರಿತು. ಸೋಮವಾರ ಬೆಳಿಗ್ಗೆ 4:30ರಿಂದ 5:10 ಒಳಗೆ ಬಾಹಿಯುಕ್ತ ಮಿಥುನ ಲಗ್ನದಲ್ಲಿ ದೇವರಿಗೆ ನೇತ್ರೋನ್ಮಿಲನ, ಕಲಾದಿ ಹೋಮಗಳು, ಪೂರ್ಣಾಹುತಿ, ಕಲಶ ವಿಸರ್ಜನೆ, ಕುಂಭಾಭಿಷೇಕ, ವಿಶೇಷ ಅಭಿಷೇಕ ಅಲಂಕಾರ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ಅಷ್ಟಾವಧಾನ, ಆಶೀರ್ವಚನ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ. ಈ 2 ದಿನ ನಡೆಯುವ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಬಸವನತ್ತ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಖಂಡರಾದ ಚೇರ್ಮನ್ ನಾರಾಯಣಸ್ವಾಮಿ, ರಮೇಶ್ ಬಾಬು, ಫಾರೆಸ್ಟ್ ಶ್ರೀನಿವಾಸ್, ಇಟ್ಟಿಗೆ ವೆಂಕಟೇಶಪ್ಪ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎ. ವೆಂಕಟೇಶಪ್ಪ, ಸಿ. ಗೋಪಾಲಪ್ಪ, ಶ್ರೀನಿವಾಸ್ ಗೌಡ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾದ ನಾಗವೇಣಿ, ಗಣೇಶ್, ಹಾಲಿ ಸದಸ್ಯರಾದ ಎನ್. ವೆಂಕಟೇಶ್, ಶ್ರೀನಿವಾಸ್ ಗೌಡ, ಎಂ. ವೆಂಕಟೇಶ್, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೋಲಾರಮ್ಮ, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಿ. ಸೋಮಶೇಖರ್ ದೀಕ್ಷಿತ್ ರವರ 2ನೇ ಮಗನಾದ ಎಸ್. ಕಾರ್ತಿಕ್ ದೀಕ್ಷಿತ್ ರವರು ತಿಳಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ಜನಕಸ್ಪುತ್ರ ಸೀತಾ ಸುಂದರ ಕೋಮಲಾಂಗಿ ವಿಷ್ಣುಪತ್ನಿ ಭವನೇ ಮಾತಾ ಪ್ರದಕ್ಷಿಣೆ ಹಾಕಿ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತ ಪೂರ್ಣಾವಧಿಧಾರಣ ಮಿಥುನ ಲಗ್ನದಲ್ಲಿ ಬ್ರಾಹ್ಮಣಿ ಮುಹೂರ್ತದಲ್ಲಿ ಸ್ವಾಮಿಗೆ ಪ್ರತಿಷ್ಠಾಪನಾ ಮಹೋತ್ಸವ ಏರ್ಪಡಿಸಲಾಗಿದೆ.
ಬೆಳಗ್ಗೆ 5 ಗಂಟೆ ಸರಿಯಾಗಿ ಸ್ವಾಮಿಗೆ ಕಳಶಾಭಿಷೇಕ, ವಿಶೇಷವಾಗಿ ಮಹಾರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸ್ವಾಮಿಗೆ ವಿಶೇಷವಾಗಿ ಹೂರ್ಣಾಲಂಕಾರ ಏರ್ಪಡಿಸಲಾಗಿದೆ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಸ್ವಾಮಿ ಕಳಶಾಭಿಷೇಕ ಅಂತ ಸ್ವಾಮಿಗೆ ನಡೀತದೆ. ಐಶ್ವರ್ಯ ಪುತ್ರಸ್ಥ ಶ್ರೀಮಾನ್ಮಾನಸ್ಯ ಗೃಹಾನ್ ಗೋತ್ರೋತ್ಸವಸ್ಯ ಪ್ರಾಣಭರಾಂತೆ ಇಸ್ಸಾನ್ ಶಿರಾಮಹಿಣಾಂತೆ ಇಸ್ಸಾನ್ ಉನ್ನತಮಹಾಂತೆ ಇಸ್ಸಾನ್ ಆನಂದಾಂತೆ ಇಸ್ಸಾನ್ ಮುನಿನಾಂತೆ ಇಸ್ಸಾನ್ ಇವರು ಗೋತ್ರೋತ್ಸವಸ್ಯಾನ್ ಕೃಷ್ಣಮಹಾಂತೆ ಇಸ್ಸಾನ್ ಶಿವಕುಮಾರಾಂತೆ ಇಸ್ಸಾನ್ ಅನುದಾನಾಂತಹಾನ್ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವನತ್ತ ಗ್ರಾಮದ ಅಭಯಾಂಜನೇಯ ಸ್ವಾಮಿ, ಕೋಲಾರದ ನಗರದ ಬಸವನತ್ತ ವಾಸವಾಗಿರುವಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ಸ್ವಾಮಿಗೆ ಇಲ್ಲಿ ಆರಾಧನೆ ನಾವು ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿಷ್ಠಾ ಮಹೋತ್ಸವ ಅಂತ ಸ್ವಾಮಿಗೆ ವಿಶೇಷವಾಗಿ ದಿನಾಂಕ ಶ್ರಾವಣ ಮಾಸದಲ್ಲಿ ಶ್ರಾವಣದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಬೆಳಗಿನ ಜಾವ ಪುಣ್ಯಾಹ ಪಂಚಗವ್ಯ, ಸ್ವಾಮಿಗೆ ರಾಷ್ಟ್ರೋತ್ನಗ್ನ, ಗುರುಹೋಮ, ಆಂಜನೇಯ ಹೋಮ, ರಾಮತಾರಕ ಹೋಮ ಸ್ವಾಮಿಗೆ ವಿಶೇಷವಾಗಿ ಇದು ನೆರವೇರಿತು. ಮತ್ತು ಸಂಜೆಗೆ ಸ್ವಾಮಿಗೆ 17 ಭಾನುವಾರದಂದು ಸಂಜೆ ಸ್ವಾಮಿಗೆ ಶೈನಾದಿವಾಸ, ಜಲಾದಿವಾಸ, ಪುಷ್ಪಾದಿವಾಸ, ಫಲಾದಿವಾಸ ಸ್ವಾಮಿಗೆ ಸೇವೆ ಇರುತ್ತದೆ. ಮತ್ತು ಸ್ವಾಮಿಗೆ ಬೆಳಗಿನ ಜಾವ 5 ಗಂಟೆಗೆ ಸ್ವಾಮಿಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅಭಯಾಂಜನೇಯ ಸ್ವಾಮಿಗೆ ವಿಶೇಷವಾಗಿ ಪ್ರತಿಷ್ಠಾಪನಾ ಮಹೋತ್ಸವ ಸ್ವಾಮಿಗೆ ಇರುತ್ತದೆ. ನಾಳೆ ಸೋಮವಾರನಾ? ಹೌದು, ಸೋಮವಾರ 18 ಸ್ವಾಮಿಗೆ 18ನೇ ತಾರೀಕು ಸೋಮವಾರ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ 5 ಗಂಟೆ ಸುಮಾರಿಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಸ್ವಾಮಿಗೆ ಮಿಥುನದ ಲಗ್ನದಲ್ಲಿ ಸ್ವಾಮಿಗೆ ಪ್ರತಿಷ್ಠಾಪನಾ ಮಹೋತ್ಸವ ಇರುತ್ತದೆ. ಮತ್ತು ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕ ಪಾರಾಯಣ ಇರುತ್ತದೆ ಸ್ವಾಮಿಗೆ. ಮತ್ತು ರಾಮತಾರಕ ಪಾರಾಯಣ ಅಂತ ನಾವು ಸ್ವಾಮಿಗೆ ವಿಶೇಷವಾಗಿ ಮಾಡ್ತೀವಿ. ಆನಂತರ ಸ್ವಾಮಿಗೆ ರುದ್ರಾಭಿಷೇಕ, ರಾಮತಾರಕ ಹೋಮ ಎಲ್ಲ ಆದ ನಂತರ ಸ್ವಾಮಿಗೆ ವಿಶೇಷವಾಗಿ
ಪಂಚಾಮೃತ ಅಭಿಷೇಕ ಇರುತ್ತದೆ ಸ್ವಾಮಿಗೆ, ಮತ್ತು ಸಹಸ್ರ ಹೂಗಳಿಂದ ಸ್ವಾಮಿಗೆ ಪುಷ್ಪಾರ್ಚನೆ ಇರುತ್ತದೆ. ಸ್ವಾಮಿಗೆ ವಿಶೇಷವಾಗಿ ಮಹಾಮಂಗಳಾರತಿ ಸ್ವಾಮಿಗೆ ಇರುತ್ತದೆ. ಆನಂತರ ಸ್ವಾಮಿಗೆ ಭಕ್ತಾದಿಗಳು ಅನುಗ್ರಹ ದರ್ಶನ ಪಡಿಬೋದು. ಇಲ್ಲಿ ಪ್ರತಿಷ್ಠಾಪನೆ ಮಹೋತ್ಸವ ಸುಮಾರು ದಿನಗಳಿಂದ ಸ್ವಾಮಿಗೆ ಹಾಗೆ ಉಳ್ಕೊಂಡಿತ್ತು. ಆದ್ದರಿಂದ ಸ್ವಾಮಿಗೆ ವಿಶೇಷವಾಗಿ ಬಸವತ್ತ ಗ್ರಾಮಸ್ಥರೆಲ್ಲ ಸೇರಿ ಆ ಸ್ವಾಮಿಯ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ಸ್ವಾಮಿಯ ಒಂದು ನಿರ್ಣಯ ಆಗಿದೆ. ನಾವು ಚಿಕ್ಕ ಹುಡುಗರಲ್ಲಿಂದ ಇಲ್ಲಿ ಆಂಜನೇಯ ದೇವಸ್ಥಾನ ನೆಲೆಗೊಂಡಿದೆ. ಸುಮಾರು 60 ವರ್ಷದಿಂದ ನೆಲೆಗೊಂಡಿದೆ. ನಾವೆಲ್ಲರೂ ಕೋಲಾರ್ಗೆ ಹೋಗ್ಬೇಕಾದ್ರೂ ಈ ಅಪ್ಪನ ನಮಸ್ಕಾರ ಹಾಕ್ಕೊಂಡೆ ನಾವು ಹೋಗೋದು. ದೇವರು ನಮಗೆ ಈ ಕಾಲಕ್ಕೆ ಇದು ಪ್ರತಿಷ್ಠಾಪನೆ ಆಗೋಕ್ಕೆ ಅನುಕೂಲ ದಾರಿ ಮಾಡ್ಬೋದು. ಮತ್ತು ಬಸವತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಒಂದು 60-70 ವರ್ಷ ಆಗಿತ್ತು. ದೇವಸ್ಥಾನ ಚಿಕ್ಕದಾಗಿ ಕಟ್ಟಿದ್ರು. ಈಗ ಎಲ್ಲರೂ ಸೇರ್ಕೊಂಡು ಗ್ರಾಮಸ್ಥರು ಒಗ್ಗಟ್ಟಾಗಿ ಸೇರಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರೆಲ್ಲರಿಗೂ ನಮಸ್ಕಾರ, ಎಲ್ಲ ಬಂದಿರೋರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಬಸವರಥ ಹಿರಿಯರು ಎಲ್ಲ ಸೇರಿ ಹಿರಿಯರು ಕಿರಿಯರು ಎಲ್ಲ ಸಹಾಯದಿಂದ ಸುಮಾರು ಕಲ್ಲು ಕೆತ್ತನೆಯಿಂದ ಪ್ರತಿಷ್ಠಾಪನೆ ಆದಂಥ 60 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆದಂಥ ದೇವಸ್ಥಾನ ಇವತ್ತು ಶಿಲೆಯ ವಿಗ್ರಹನ ಗ್ರಾಮಸ್ಥರೆಲ್ಲರೂ ಈ ಕೊಯ್ಯಪ್ಪನವರು ನಾರಾಯಣಪ್ಪನವ್ರ ಅಪ್ಪನ ಹೆಸರೇನಪ್ಪ ಕೊಯ್ಯಪ್ಪ ಅಂತ ಹಣ್ಣಂಗಡಿಗಳು ಚಾಂಡೂರು ಮಾತ್ರ ಹಣ್ಣಂಗಡಿ ಬಂಡಿ ತಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರು ಬಕ್ಕೊಂಡು ಹೋಗಿ ಅವ್ರ ತಾತ ಮಾಡಿಸಿದ್ದು ಪ್ರತಿಷ್ಠಾ ಅವತ್ತು ಕಲ್ಲಲ್ಲಿ ಕೆತ್ತನೆ ಮಾಡಿ ಇವತ್ತು ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲರೂ ಗ್ರಾಮಸ್ಥರು ಸಹಾಯದಿಂದ ಇವತ್ತು ರಮೇಶ್ ಬಾಬು ಅಂತ ಮೊಮ್ಮಗನು ಮುಂದಾಳತ್ವ ವಹಿಸಿ ಅವ್ರಿಗೆಲ್ಲ ಸಪೋರ್ಟ್ ನಮ್ಗೆ ತಗೊಂಡು ಇವತ್ತು ನಾಳೆ ಆಂಜನೇಯನ ದೇವಸ್ಥಾನ ಪ್ರತಿಷ್ಠಾಪನೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಸೋದಕ್ಕೆ ಸಹಕಾರ ಕೊಟ್ಟಂಥ ಗ್ರಾಮಸ್ಥರೆಲ್ಲರಿಗೂ ನಮಸ್ಕಾರ.